ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರಾಮ ಕುಟಮಣಿ ರಂಜಿತ ಚರಣಾಬ್ಜ ಶರಣ ಸುಜ್ಞಾನ ಜಗದ್ಗುರು कर्मयोगी स्वस्ति श्री चार कीर्ति भट्टारಕ ಸ್ವಾಮೀಜಿ की ವೇದಿಕೆ ಮೇಲೆ ಉಪಸ್ಥಿತ ಇರುವ ಸಮಸ್ತ ಭಟ್ಟಾರಕ ಸ್ವಾಮೀಜಿಯವರಿಗೆ ಇಚ್ಛಾಮೆಯನ್ನು ತಿಳಿಸ್ತಾ, ಬಂಧುಗಳೇ, ಆವೇಶ ಅಂತ ಹೇಳಿ ಇವತ್ತು ಶ್ರೀ ಕ್ಷೇತ್ರ ಕಂಬದಹಳ್ಳಿ ಕಂಬಾಪುರಿ ಕ್ಷೇತ್ರದಲ್ಲಿ ನಾವೆಲ್ಲ ಇವತ್ತು ಒಂದು ಸೇರುವುದಕ್ಕೆ ಮೂಲ ಕಾರಣ ಸ್ವಾಮೀಜಿಯವರು ಸಾಕಷ್ಟು ವಿಷಯಗಳ ಬಗ್ಗೆ ನಿಮ್ಗೆ ಹೇಳಿದ್ರು. ಅದರ ಮೂಲಭೂತವಾದಂತಹ ಧ್ಯೇಯ ಏನು ಅಂತಂದ್ರೆ, ಸಮಾಜವನ್ನ ಮುಂದಿನ ಹಂತಕ್ಕೆ ನಾವು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು, ಯಾವ್ಯಾವ ರೀತಿಯಾದಂತಹ ವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿ ಇವತ್ತು ಇದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲ ರೀತಿಯಾಗಿ ಮತ್ತು ರಾಜಕೀಯದಲ್ಲಿಯೂ ಸಹ ಎಲ್ಲ ರೀತಿಯ ಒಂದು ಬೆಳವಣಿಗೆಯಲ್ಲಿ ಜೈನ ಸಮಾಜ ಎಷ್ಟರ ಮಟ್ಟಿಗೆ ತನ್ನನ್ನು ಸಕ್ಷಮವಾಗಿ ಇರಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಸರಿಸುಮಾರು ಒಂದು 3-3.5 ತಾಸು ಎಲ್ಲ ಸ್ವಾಮೀಜಿಯವರು ನಾವು ಕೂತ್ಕೊಂಡು ಒಬ್ಬರೊಬ್ಬರು ಇದೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ವಿಷಯ ಚರ್ಚೆ ಆಗೋದಕ್ಕೂ ಮೊದಲು ಒಂದಷ್ಟು ಇತಿಹಾಸ ಸಂಕ್ಷಿಪ್ತ ಎಲ್ಲರಿಗೂ ಗೊತ್ತಿದೆ, ಆದರೂ ಸಂಕ್ಷಿಪ್ತದಲ್ಲಿ ಒಂದು ನಿಮ್ಗೆ ಇತಿಹಾಸ ಹೇಳಬೇಕು ಅಂತಾದ್ರೆ, ಇಡೀ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಇತ್ತೀಚಿನ ಬೆಳವಣಿಗೆಯನ್ನು ನೀವು ನೋಡಿದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಒಂದು ಧರ್ಮವನ್ನ 2 ಭಾಗ ಮಾಡಲಿಕ್ಕೆ ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತಷ್ಟು ಜನ ಈ ಸಮಾಜವನ್ನ ವೀರಶೈವ ಮತ್ತು ಲಿಂಗಾಯತ ಅಂತ ಹೇಳಿ ಅವರಲ್ಲಿ ಭೇದ ಭಾವವನ್ನು ಹುಟ್ಟಿಸಿ, ಅದು ಉದ್ದೇಶ ಏನಿದೆ ಅದು ನಮ್ಗೆ ಬೇಡ, ಯಾರು ಸರಿ ಯಾರು ತಪ್ಪು ನಾವು ನಿರ್ಣಯ ಕೊಡ್ಲಿಕ್ಕೆ ಇಲ್ಲಿ ಬರ್ತಾ ಇಲ್ಲ, ಅಂತಹ ತಪ್ಪುಗಳು ನಮ್ಮ ಸಮಾಜದಲ್ಲಿ ಬಾರದೇ ಇರಲಿ ಅನ್ನೋದು ಮೊದಲನೆಯ ಮಾತು. ಎಲ್ಲ ಸ್ವಾಮೀಜಿಯವರು ಒಕ್ಕೋಲಿನಿಂದ ಏನ್ ಹೇಳಿದ್ದು ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಬರುವುದು ಬೇಡ, ಅದಕ್ಕೇನೆ ಪಂಥ ಅಂತ ಹೆಸರಿಟ್ಟಿದ್ವಿ. ನಮ್ಮ ಧರ್ಮದಲ್ಲಿ ಹೇಳ್ತೀರಿ, ಆಗ್ಲೇ ಸ್ವಾಮೀಜಿಯವರು ಬಹಳ ವಿವರವಾಗಿ ಹೇಳಿದ್ರು. ನಾವು ಶಾರ್ಟ್ ಲಿಸ್ಟ್ ಆಗಿ ಹೇಳ್ಬೇಕಂತಂದ್ರೆ, ಪಂಥ ಭೇದ ನಮ್ಮಲ್ಲಿ ಇರೋದು ಬೇಡ, ಸಮಾಜ ಒಗ್ಗಟ್ಟಾಗಿರ್ಬೇಕು, ಆದ್ರೆ ನಾವು ಬದುಕುಳಿತೀವಿ ಈ ದೇಶದಲ್ಲಿ. ಇಲ್ಲ ಅಂತಂದ್ರೆ ಗಂಟು ಮುಟ್ಟೆ ಕಟ್ಟಬೇಕು, ಇರೋಬ್ಬರ ಆಸ್ತಿಯನ್ನೆಲ್ಲ ಇನ್ನೊಬ್ಬರು ಪಾಲ್ ಮಾಡಿ ನಾವು ಹೊರಟು ಹೋಗ್ಬೇಕು, ಆಯ್ತಾ? ಹಾಗಿರ್ಬೇಕಾದ್ರೆ ಹಿಂದೆ ನಡೆದ ಘಟನೆ ಏನು ಅಂತಂದ್ರೆ, ಉತ್ತರ ಭಾರತದಿಂದ ನಮ್ಮ ಅಂತಿಮ ಶೃಂಗೇರಿ ಭದ್ರಬಾಹು ಮುನಿಗಳ ಜೊತೆಗೆ 8,000 ಮುನಿಗಳನ್ನ ಕರ್ಕೊಂಡು ದಕ್ಷಿಣ ಭಾರತಕ್ಕೆ ಬಂದ್ರು. ಅದು ಯಾಕೆ ಬಂದ್ರು ಎಲ್ಲ ನಮ್ಗೆ ಗೊತ್ತಿರೋ ವಿಷಯನೇ. ಆ ನಂತರದಲ್ಲಿ ಆ 8,000 ಮುನಿಗಳು ಏನಾದ್ರು, ಆ 8,000 ಜನ ಮುನಿಗಳ ಕಥೆ ಏನಾಯ್ತು, ಎಲ್ಲಿ ಹೋದ್ರು, ಅವರ ಗುರುಗಳ ಆಜ್ಞೆಯಂತೆ ಅವರು ದಕ್ಷಿಣ ಭಾರತಕ್ಕೆ ಅಂತಂದ್ರೆ ತಮಿಳುನಾಡಿನ ಕಡೆ ಯಾತ್ರೆ ಮಾಡ್ತಾರೆ. ಆ 8,000 ಜನ ಮುನಿಗಳನ್ನ ಏಕಕಾಲದಲ್ಲಿ ಹತ್ಯೆ ಮಾಡಿ ಸಾಯಿಸ್ಬಿಡ್ತಾರೆ. ಆನಂತರ ಮುಂದಿನ ದಿನಮಾನಗಳಲ್ಲಿ ಜೈನ ಧರ್ಮದಲ್ಲಿ ದಿಗಂಬರತ್ವವನ್ನ ಧಾರಣೆ ಮಾಡತಕ್ಕಂತ ಮನಸ್ಥಿತಿಯವರು ಯಾರೂ ಬರಲಿಲ್ಲ. ಯಾಕಂದ್ರೆ ಕೊಲ್ತಾರೆ, ಹೊಡಿತಾರೆ ಅನ್ನೋದು ಭಯ ಶುರು ಆಗಿಬಿಡ್ತು. ಯಾರು ದಿಗಂಬರರು ಬರ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅನಂತರ 20ನೇ ಶತಮಾನದಲ್ಲಿ ನಮ್ಮ ದಕ್ಷಿಣದ ಸೂರ್ಯ ಅಂತ ಹೇಳಿ ಕರೆಯುವ ನಮ್ಮ ಯಾರೋ ಗೊತ್ತಿದೆ, ಎಲ್ಲರೂ ಜಾಗೃತರಿದ್ದೀರಿ ಅಂತ ಆಯ್ತು. ಅವರು ಬಂದ ನಂತರ ದಿಗಂಬರ ಸಾಧುಗಳು ಭೂಮಿ ಮೇಲೆ ಕಾಣಿಸ್ಕೊಳ್ಳೋಕೆ ಶುರುವಾದ ಮರಳಿ. ಹಾಗಿದ್ರೆ ಎಷ್ಟು ವರ್ಷಗಳ ಕಾಲ ಈ ಭೂಮಿ ಮೇಲೆ ದಿಗಂಬರತ್ವವನ್ನು ಗೌಣ ಮಾಡಿ ಇಟ್ಟಿದ್ರು? 1,000 ವರ್ಷಕ್ಕೂ ಅಧಿಕ. ಹಾಗಿದ್ರೆ 1,000 ವರ್ಷಕ್ಕೂ ಅಧಿಕವಾಗಿ ಜೈನ ಧರ್ಮದ ಅನುಯಾಯಿಗಳನ್ನ, ಜೈನ ಸಾಧುಗಳನ್ನ ಸಿಕ್ಕ ರೀತಿಯಲ್ಲಿ ಹತ್ಯೆ ಮಾಡಿ ಬಿಸಾಕಿದ್ರು. ಸಾಕಷ್ಟು ಕಥೆಗಳಿದಾವೆ, ಉದಾಹರಣೆಗಳಿದೆ. ಈಗ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇರೋದು ಒಂದು ಬೆಂಗಾಲ್ ಫೈಲ್ಸ್ ಕಾಣಿಸ್ತದೆ, ಕಾಶ್ಮೀರಿ ಫೈಲ್ಸ್ ಕಾಣಿಸ್ತದೆ. ಜೈನರು ಯಾರಿಗೂ ಕಾಣಿಸ್ಲಿಲ್ವಾ ಅಂತ ಕೇಳಿದ್ರೆ ಯಾರು ಅವಶ್ಯಕತೆ ಇಲ್ಲ ಅಂತ ಇದ್ದಾರೆ. ರಾಜಕಾರಣಿಗಳಿಗೆ ಅವಶ್ಯಕತೆ ಇಲ್ಲ, ಅಧಿಕಾರಿಗಳಿಗೆ ಅವಶ್ಯಕತೆ ಇಲ್ಲ, ಇನ್ಯಾರಿಗೆ ಅವಶ್ಯಕತೆ ಇದೆ? ನನ್ನ ಬೆನ್ನಲ್ಲಿ ಯಾವ ಗಾಯ ಇದೆ ಅಂತ ನನಗೆ ನೋಡ್ಕೊಳ್ಬೇಕು ಅಂತಂದ್ರೆ ನನ್ನ ಅವಶ್ಯಕತೆಯನ್ನು ನಾನು ಪೂರ್ತಿಗೊಳಿಸ್ಕೊಳ್ಬೇಕು.
ಹಾಗಾಗಿ ಜೈನ ಧರ್ಮದ ಮೇಲೆ ಬಹಳ ಅಕ್ರಮವಾಗಿ, ಅನ್ಯಾಯವಾಗಿ, ನೀವು ಯಾವುದೋ ದೇಶಕ್ಕೆ ಹೋಗಿ ನೋಡ್ಬೇಕು ಅಂತಿಲ್ಲ, ಇಲ್ಲಿ ಅಪಲೂರು ಅಂತ ಒಂದು ಊರಿದೆ. ಎಲ್ಲಿ? ಶಿವಮೊಗ್ಗದಿಂದ ಒಂಚೂರು ಮುಂದೆ ಅಪಲೂರು ಅಂತಿದೆ. ಅಲ್ಲಿ ಏಕಾಂತರಾಮಯ್ಯ ಅವ್ರ ದೇವಸ್ಥಾನ ಇದೆ. ಆ ದೇವಸ್ಥಾನ ಒಂದ್ಸತಿ ಎಲ್ಲರೂ ವಿಸಿಟ್ ಕೊಡು. ಕಣ್ಣಲ್ಲಿ ನಿಮ್ಗೆ ನೀರಂತೂ ಬರುವುದಿಲ್ಲ. ರಕ್ತಕ್ಕೂ ಈ ಬೇರೆ ಏನಾದ್ರೂ ಇದ್ರೆ ಅದೆಲ್ಲೋ ಬಂದ್ಬಿಡುತ್ತೆ. ಕಣ್ಣಿನಲ್ಲಿ ರಕ್ತ ಬರಕ್ ಶುರು ಆಗ್ಬಿಡುತ್ತದೆ. ಯಾಕಂತಂದ್ರೆ ಜೈನ ಧರ್ಮದ ಬಂಧುಗಳನ್ನ ಯಾವ ರೀತಿ ಎಲ್ಲ ಕೊಲೆ ಮಾಡಿಸಿದ್ರು ಅಂತ ಯಾವ ಊರು ಹೇಳ್ತೀರಿ ಹೇಳಿ, ಅಲ್ಲಿ ನಾವು ಒಂದು ಇತಿಹಾಸ ಹೇಳ್ತೀವಿ. ಜೈನರು, ನೀವು ಕರ್ನಾಟಕದ ಒಂದು ಗಾದೆ ಮಾತಾಡ್ತಾರಲ್ಲ, ಕರ್ನಾಟಕದಲ್ಲಿ ಧಾರವಾಡದಲ್ಲಿ ನಿಂತು ಯಾವ ಕಡೆ ಒಂದು ಬಿಸಾಕಿದ್ರು ಒಬ್ಬ ಸಾಹಿತಿ ಮನೆ ಮೇಲೆ ಕಲ್ಲು ಹೋಗಿ ಬೀಳ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಭಾರತ ದೇಶದಲ್ಲಿ ಯಾವ ದಿಕ್ಕು ಯಾವ ಜಾಗದಲ್ಲಿ ಬಿಸಾಕಿದ್ರು ಅಲ್ಲಿ ಒಂದು ಜೈನ ಇತಿಹಾಸವನ್ನು ನಾವು ಹೇಳ್ತೀವಿ. ಇರ್ಲಿ,